ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಏನು ಮಹಿಳಾ ಮುನಿಗಳೆಲ್ಲ ಸೇರ್ಕೊಂಡು ಮಹಾಸಭೆಯನ್ನು ನಡೆಸ್ತಾ ಇರೋ ಹಾಗಿದೆ. ಅತ್ತೆ, ಮಹಾಸಭೆನೂ ಇಲ್ಲ, ಎಂಥದ್ದು ಇಲ್ಲ. ಅಮ್ಮ ಮದುವೆ ಆಗಿ ಬಂದಾಗ ಮೊದಲನೇ ಸಲ ಮಾಡಿದ ಎಡವಟ್ ಬಗ್ಗೆ ಹೇಳ್ತಾ ಇದ್ಲು. ಅದಕ್ಕೆ ನಗ್ತಾ ಇದ್ವಿ. ಆಹಾ, ಇಂಥ ಸೀನ್ ನೋಡೋದಿಕ್ಕೆ 2 ಕಣ್ಣು ಸಾಲದು. ಅತ್ತೆ, ಸೊಸೆ, ಮಗಳು, ನಾದ್ನಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಗ್ನಗ್ತಾ ಇದ್ದೀರಲ್ಲ. ಇಂಥ ಸೀನು ಎಷ್ಟು ಮನೆಗೆ ನೋಡಕ್ ಸಿಗುತ್ತೆ ಹೇಳು? ಎಲ್ಲಾ ಮನೆಯಲ್ಲೂ ಅತ್ತೆ ಸೊಸೆ ಒಂದೇ ಜೊತೆಗಿದ್ರು, ಒಂದೇ ಮನೇಲಿದ್ರು, ಎಲ್ಲ ಶತ್ರುಗಳ ತರ ಇರ್ತಾರೆ. ಆದ್ರೆ ಇಲ್ಲಿ ನೋಡಿ, ನಮ್ಮ ಮೇಡಮ್ ಅವರು, ನಮ್ಮ ವಿಶಾಲವಾದಾಗ್ಸಿ, ನನ್ನ ಧನಲಕ್ಷ್ಮಿ ಎಲ್ಲರೂ ಕುತ್ಕೊಂಡು ನಗನಗ್ತಾ ಇದ್ದೀರ. ನೋಡಿದ್ರೆ ನಂದೇ ದೃಷ್ಟಿ ಆಗುತ್ತೆ ಅನ್ಸುತ್ತೆ. ಆಹಾ, ಕಾಂತಮ್ಮವ್ರೆ, ನಿಮ್ಮ ವಕ್ರ ದೃಷ್ಟಿ ನಮ್ಮಲ್ಲಿ ಬಿದ್ದರೂ ಬೀಳ್ಬೋದು. ಬಿದ್ರೂ ನಾವೇನು ಬದಲಾಗಲ್ಲ. ಈ ಮನೇಲಿ ನಾವು ಅತ್ತೆ ಸೊಸೆ ನಾದ್ನಿ ಎಲ್ಲರೂ ಫ್ರೆಂಡ್ಸ್ ಥರ ಇರ್ತೀವಿ ಅಲ್ವಾ ಶ್ರವಣ್ಯಮ್ಮ? ಹೌದು ಅತ್ತೆ, ನಾನು ಯಾವತ್ತೂ ನಿಮ್ಮನ್ನ ಅತ್ತೆ ಅನ್ನೋ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನೀವು ಈ ಮನೇಲಿ ನನಗೆ ಯಾವಾಗಲೂ ಅಮ್ಮನ ಪ್ರೀತಿನೇ ಕೊಟ್ಟಿದ್ದೀರಾ. ಇನ್ನು ಧನಲಕ್ಷ್ಮಿ ಅತ್ತಿಗೆ ಆಗ್ಲಿ, ವರ ಆಗ್ಲಿ, ನನಗೆ ಅಕ್ಕ ತಂಗಿರ್ತಾರಾನೆ. ಅದಕ್ಕೆ ನನಗೆ ಈ ಮನೆ ನಮ್ಮನೆ ಅಂತಾನೆ ಅನ್ಸುತ್ತೆ. ಅನ್ಸೋದೇನ್ ಬಂತು ಮೇಡಮ್ ಅವರೇ, ಇದು ನಿಮ್ಮ ಮನೆನೇ. ಮೇಡಮ್ ಅವರೇ, ನೀವು ಈ ಮನೆಗೆ ಚಿನ್ನದಂತ ಸೊಸೆ, ಬಂಗಾರದಂತ ಸೊಸೆ ಅಲ್ಲ ಕಣೆ ವಿಶಾಲವಾದ ಅಗ್ಸಿ. ಈ ಪಕ್ಕದ ಮನೆ ಪಂಕಜ ಇಲ್ವೇನಿ? ಅವ್ ಮಗನ ಮದುವೆ ಆಯ್ತಲ್ಲೇ, ಆ ಸೊಸೆ ಮಹಾ ಜಗಳಗಂಟಿ ಅಂತೆ. ಅದಕ್ಕೆ ಆಕಿ ಮಗ ದಿನಾ ಕುಡ್ಕೊಂಡು ಮನೆಗೆ ಬರ್ತಾಳಂತೆ. ಈ ಹುಡುಗಿ ಮಾತೆತ್ತಿದ್ರೆ ಜಗಳ ಆಡ್ತಾಳಂತೆ. ಈ ಹುಡುಗ ತಾನು ದುಡ್ಕೊಂಬಂದಿದ್ದು ಅಮ್ಮಂಗೆ ಕೊಡ್ಲೋ, ಖರ್ಚು ಮಾಡೋ ಹೆಂಡತಿ ಕೊಡ್ಲೋ ಅನ್ನೋ ಕನ್ಫ್ಯೂಸನ್ ಅಲ್ಲಿದ್ದಾನಂತೆ. ಅತ್ತೆ ಸೊಸೆಗೂ ಮಗನಿಗೂ ಚೆನ್ನಾಗಿ ಕೆಲಸ ಮಾಡಕ್ ಬಿಡಲ್ವಂತೆ. ಅದೇ ಕೊರಗಲ್ಲಿ ಆ ಹುಡುಗಿ ನಾನೇನು ಕೆಲ್ಸಕ್ಕೆ ಹೋಗ್ತೀನಿ ಅತ್ತೆ ಅಂದ್ರೆ ಅತ್ತೆ ಮಹಾಕಾಳಿ ಆಗ್ಬಿಡ್ತಾಳಂತೆ, ರೌದ್ರ ಅವತಾರ ತಾಡ್ಬಿಡ್ತಾಳಂತೆ. ನೀನೇನು ಕೆಲಸ ಮಾಡ್ತೀಯ ಹೊರಗೆ ಹೋಗಿ, ಮನೆಗೆ ಬಿದ್ದಿರಿ ಅಂತ. ಈ ಮಗ ಕುಡ್ಕೊಂಬರೋದು, ಸೊಸೆ ಜಗಳ ಆಡೋದು, ಈ ಹಾದಿರಂಪ ಬೀದಿರಂಪ ಇದನ್ನೆಲ್ಲ ನೋಡ್ಲಾರ್ದೆ ಆ ಪಂಕಜಮ್ಮನ ಪತಿರಾಗ ಇದಾನಲ್ಲ, ಪಕ್ಕದ ಊರಿನಲ್ಲಿ ಯಾರನ್ನ ಇಟ್ಕೊಂಡ್ಬಿಟ್ಟಿದಾನಂತ ಕಣೆ. ಕಾಂತಮ್ಮ, ಏನೇನೋ ಮಾತಾಡಿ ಯಾಕ್ರಿ ತಲೆ ಕೆಡಿಸ್ತೀರಾ? ಪಕ್ಕದ ಮನೇಲಿ ಏನಾದ್ರೆ ನಮ್ಗೇನು, ಪಕ್ಕದ ಬೀದಿಲಿ ಏನಾದ್ರೆ ನಮ್ಗೇನು, ಪಕ್ಕದ ಊರಲ್ಲಿ ಏನಾದ್ರೂ ನಮ್ಗೇನು? ನಾವು ಸರಿಯಾಗಿದ್ದೀವಲ್ಲ, ಅಷ್ಟು ಸಾಕು. ಅಯಸಿವನೇಲೆ ವಿಶಾಲವಾದ ಅಕ್ಷಿ, ನಾನು ಕೂಡ ಅದನ್ನೇ ಹೇಳಿದ್ದು. ನಮ್ಮ ಮನೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿದ್ದೇವಲ್ಲ, ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಅದಕ್ಕೆ ನನ್ನ ದೃಷ್ಟಿನೇ ತಾಗ್ಬಿಡುತ್ತೇನೋ ಅಂತ. ಶ್ರಾವಣಿಯಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀರಾ? ಇಲ್ಲ ಮಾತಾಡೆ. ಇರ್ಲಿ, ಪರವಾಗಿಲ್ಲ. ಧನು, ಇದೆಲ್ಲ ಎತ್ತಿಟ್ಬಿಡಮ್ಮ. ಯಾಕ ತೆಳಗಾಗಿದೆಯಾ ನೋಡು, ದಣದು. ನಿಮ್ ದಯೆ.